ಸೊ ಗೈಸ್, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಟ್ರೈ ಫೈನಲಿ ಒಂದು ಬಿಗ್ ಸ್ಟೆಪ್ ತಗೊಂಡಿದೆ ಟುವರ್ಡ್ಸ್ ಸ್ಪ್ಯಾಮ್ ಕಾಲ್ಸ್ ಕಂಟ್ರೋಲ್ ಮಾಡೋದಕ್ಕಾಗಿ. ಸೊ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟು, ತುಂಬಾ ಯೂಸ್ಫುಲ್ ಅಪ್ಡೇಟ್. ಅದು ಏನು ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇನ್ ಮುಂದೆ ನಿಮಗೆ ಸ್ಪ್ಯಾಮ್ ಕಾಲ್ ಬರೋದನ್ನ ತಡೆಗಟ್ಟೋಕೆ ಎಲ್ಲಾ ಕ್ರಮಗಳನ್ನ ಟ್ರೈ ಏನಿದೆ ತಗೊಂಡಾಗಿದೆ. ಸೊ ಇವಾಗ ನೀವು ನೋಡ್ಬೋದು, ಡೈಲಿ ಸುಮಾರು 15, 20, 50, 100 ಕಾಲ್ಗಳು ಕೂಡ ಕೆಲವೊಬ್ಬರಿಗೆ ಹೋಗುತ್ತೆ. ಜಾಸ್ತಿ ಏನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವರಿಗೆ. ಸೊ ಸ್ಪ್ಯಾಮ್ ಕಾಲ್ಸ್ಗಳು ಏನ್ ತಲೆನೋವು ಅಂತಂದ್ರೆ, ಸ್ಪ್ಯಾಮ್ ಕಾಲ್ಸ್ ಟೆಲಿಮಾರ್ಕೆಟಿಂಗ್ ಮಾಡೋದು, ಪ್ರಮೋಷನಲ್ ಮಾಡೋದು, ಕಾಲ್ ಮಾಡಿ ತಪ್ಪಲ್ಲ, ಮಾಡಬಹುದು. ಆದ್ರೆ ಏನಾಗ್ತಾ ಇತ್ತು ಅಂತಂದ್ರೆ, ನಮಗೆ ಬರುವಂತ ಕಾಲ್ ನಲ್ಲಿ 10 ಡಿಜಿಟ್ ನಂಬರ್ ಬರ್ತಾ ಇತ್ತು. ಅಂದ್ರೆ ನಮ್ಮ ಮೊಬೈಲ್ ನಂಬರು ಅಂಡ್ ಸ್ಪ್ಯಾಮ್ ಕಾಲ್ಸ್, ಅಂದ್ರೆ ಟೆಲಿಮಾರ್ಕೆಟಿಂಗ್ ಆಗಿರ್ಬೋದು, ಯಾವುದೇ ಲೋನ್ ಕೊಡೋ ಕಂಪನಿ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಪ್ರಮೋಷನಲ್ ಆಡ್ ಪ್ರಮೋಷನಲ್ಗೋಸ್ಕರ ಆಗಿರ್ಬೋದು. ಸೊ ಹೀಗಾಗಿ ಅದಕ್ಕೂ ಕೂಡ 10 ಡಿಜಿಟ್ ನಂಬರೇ ಇತ್ತು. ಸೊ ಈಗ ಏನ್ ಮಾಡಿದೆ ಅಂತಂದ್ರೆ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, 10 ಡಿಜಿಟ್ ನಂಬರ್ ಅನ್ನ ಬ್ಯಾನ್ ಮಾಡಿದೆ. ಅಂದ್ರೆ ಇನ್ ಮುಂದೆ ಅವರು 10 ಡಿಜಿಟ್ ಸಂಖ್ಯೆಯನ್ನ ಯೂಸ್ ಮಾಡೋ ಹಾಗೆ ಇಲ್ಲ. ಯಾಕಂತಂದ್ರೆ ಏನಾಗ್ತಿತ್ತು ಅಂದ್ರೆ, ನೋಡಿ, ನಾವು ಇವಾಗ ಏನೋ ಒಂದು ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಅಥವಾ ಬೈಕ್ ರೈಡ್ ಮಾಡ್ತಾ ಇರ್ತೀವಿ, ನಿಮಗೆ ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣ ನೀವು ನೋಡ್ತೀರಾ, ಯಾವುದೋ ಒಂದು ಅನ್ನೋನ್ ನಂಬರ್ ಇರುತ್ತೆ, 10 ಡಿಜಿಟ್ ನಂಬರು. ಇಟ್ಸ್ ಕೈಂಡ್ ಆಫ್ ಸೇಮ್ ಮೊಬೈಲ್ ನಂಬರೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸೈಡ್ ಹಾಕ್ಬಿಟ್ಟು ನೀವು ಕಾಲ್ ರಿಸೀವ್ ಮಾಡ್ತೀರಾ, ಅವಾಗ ಹೇಳುತ್ತೆ, ಸೊ ನಿಮಗಾಗಿ ಬಂದಿದೆ ಒಂದು ಹೊಸ ಆಫರ್ ಟು ಲೇಡೀಸ್ ಹೇಳ್ತಾ ಇದ್ದಾರೆ. ಆಟೋಮೋಟೆಡ್ ಕಾಲ್ಸ್ ಇರುತ್ತೆ, ರೈಟ್? ಸೊ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ಸ್ಪ್ಯಾಮ್ ಕಾಲ್ ಬಗ್ಗೆ. ಲೈಕ್ ನೀವು ಏನೋ ಒಂದು ಇಂಪಾರ್ಟೆಂಟ್ ಯಾರೋ ಮಾಡಿದ್ದಾರೆ ಅನ್ನೋ ನಂಬರ್ ಇಂದ ಅಂದ್ಬಿಟ್ಟು ನೀವು ರಿಸೀವ್ ಮಾಡ್ತೀರಾ, 10 ಡಿಜಿಟ್ ನಂಬರ್ ನೋಡ್ಬಿಟ್ಟು, 10 ಸಂಖ್ಯೆಯ ನಂಬರ್ ನೋಡಿ. ಆದ್ರೆ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಪ್ರಮೋಷನ್ಸ್ ಆಗಿರುತ್ತೆ, ಅಥವಾ ಇನ್ನಿತರ ಯಾವುದೊಂದು ಟೆಲಿಮಾರ್ಕೆಟಿಂಗ್ ಆಗಿರುತ್ತೆ, ಅಥವಾ ಲೋನ್ಗಳದಾಗಿರುತ್ತೆ. ಇಂಥ ಸುಮಾರು ಆಡ್ ಪ್ರಮೋಷನಲ್ ಫೋನ್ಗಳು, ಸ್ಪ್ಯಾಮ್ ಕಾಲ್ಸ್ಗಳು ಇಡೀ ದಿನ ಯಾರಿಗೆ ಬಂದೇ ಬರ್ತಾ ಇರುತ್ತೆ ಎಲ್ರಿಗೂ. ಸೊ ಅದಕ್ಕೋಸ್ಕರನೇ ಇವಾಗ 10 ಸಂಖ್ಯೆಯ ನಂಬರ್ ಏನಿದೆ, 10 ಡಿಜಿಟ್ ನಂಬರ್ ಅನ್ನ ಬ್ಯಾನ್ ಮಾಡಿದೆ. ಸೊ ಟೆಲಿಮಾರ್ಕೆಟಿಂಗ್ ಮತ್ತು ಆಡ್ ಪ್ರಮೋಷನಲ್ಗಾಗಿ ಹೊಸ 2 ಸಂಖ್ಯೆಯನ್ನ ಡೆಸಿಗ್ನೇಟೆಡ್ ಮಾಡಿದೆ. ಸೊ ಅದೇನು ಅಂತಂದ್ರೆ, 140 ಸಿರೀಸ್ ನಂಬರ್ ಏನಿದೆ ಅದು ಟೆಲಿಮಾರ್ಕೆಟಿಂಗ್ ಅವರು ಯೂಸ್ ಮಾಡಬಹುದು. ಅಂಡ್ 160 ಏನಿದೆ, ಲೈಕ್ 160 ಸಿರೀಸ್ ಏನಿದೆ, ಅದನ್ನ ಲೈಕ್ ಆಡ್ ಪ್ರಮೋಷನ್ಸ್ಗಾಗಿ ಅಥವಾ ಕಂಪ್ನಿಗೆ ಅವ್ರ ಪ್ರಾಡಕ್ಟ್ ಪ್ರಮೋಷನ್ಸ್ಗಾಗಿ, ಸೊ ಯಾವುದೇ ಒಂದು ಕಾರ್ಯಕ್ಕೆ ಅವರು ಪ್ರಮೋಷನಲ್ಸ್ ಕಾಲ್ ಮಾಡಬೇಕು ಅಂತಂದ್ರೆ, ಅವ್ರು ಈ ಒಂದು 2 ಸಂಖ್ಯೆ ಅಂದ್ರೆ 140 ಸಿರೀಸ್ ಅಂಡ್ 160 ಸಿರೀಸ್ ಏನಿದೆ ಅದನ್ನ ಅವರು ಯೂಸ್ ಮಾಡಬಹುದು. ಸೊ ಇದೊಂದು ಕನ್ಸ್ಯೂಮರ್ಗೆ ತುಂಬಾ ಇಂಪಾರ್ಟೆಂಟ್ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಮಚ್ ನೀಡೆಡ್ ಅಪ್ಡೇಟ್. ಯಾಕಂದ್ರೆ ಇದನ್ನು ಮುಂಚೆನೇ ಮಾಡಬೇಕಾಗಿತ್ತು, ಇಷ್ಟು ಕಾಯ್ಬೇಕಾಗಿರುವಂತಹ ಅವಶ್ಯಕತೆ ಇರಲಿಲ್ಲ. ಸೊ ಸುಮಾರು ಜನ ಲೈಕ್ ಕನ್ಸ್ಯೂಮರ್ಸ್ ತಲೆ ಕೆಟ್ಟೋಗಿಟ್ಟಿದ್ರಿಂದ ಡೈಲಿ ಸುಮಾರು 10-15 ಕಾಲ್, ಮಿನಿಮಮ್ ಇದು 10-20 ಕಾಲ್ಗಳು, ಕೆಲವೊಬ್ಬರಿಗಂತೂ 50-50 ಕಾಲ್ಗಳು ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಒಂದು ಬಿಗ್ ಸ್ಟೆಪ್ ತಗೊಂಡಿದೆ, 10 ಸಂಖ್ಯೆಯ ನಂಬರ್ ಅನ್ನ ಬ್ಯಾನ್ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದು. ಅಂದ್ರೆ ಇವಾಗ ಗೊತ್ತಾಗುತ್ತೆ, ಲೈಕ್ 140 ಸಿರೀಸ್ ಯೂಸ್ ಮಾಡಿದ್ರೆ ಅಥವಾ 160 ಸಿರೀಸ್ ಯೂಸ್ ಮಾಡಿದ್ರೆ ಯಾವ ಕಾಲ್ ಬರ್ತಾ ಇದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಪ್ಪ ಇದು ಟೆಲಿಮಾರ್ಕೆಟಿಂಗ್ ಅಥವಾ ಇದು ಪ್ರಮೋಷನಲ್ಗೋಸ್ಕರ ಬರ್ತಾ ಇದೆ ಅಂದ್ಬಿಟ್ಟು, ರೈಟ್? ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಅವಾಗ ಏನೋ ಕನ್ಫ್ಯೂಸ್ ಆಗ್ತಾ ಇತ್ತು, ನಾವು 10 ಡಿಜಿಟ್ ಬರ್ತಾ ಇದೆ ಅಂತಂದ್ರೆ ಯಾರ್ದೋ ಕಾಲ್ ಬರ್ತಾ ಇದೆ ಅನ್ಕೊಂಡು ಕನ್ಫ್ಯೂಸ್ ಆಗ್ತಾ ಇತ್ತು. ರಿಸೀವ್ ಮಾಡಿದ್ರೆ ಯಾವುದೋ ಒಂದು ಸ್ಪ್ಯಾಮ್ ಕಾಲ್. ಸೊ ಅದಕ್ಕೋಸ್ಕರನೇ ಈ ಒಂದು ಬ್ಯಾನ್ ತಂದಿದೆ ಟ್ರೈ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ವಿಡಿಯೋದ ಕಮೆಂಟ್ ಕೆಳಗಡೆ ಹೇಳಿ. ಅಂಡ್ ನನ್ನ ಪ್ರಕಾರ ಇದೊಂದು ಬಿಗ್ ರಿಲೀಫ್ ಫಾರ್ ಕನ್ಸ್ಯೂಮರ್ಸ್ ಅಂತಾನೆ ಹೇಳ್ಕೊಡ್ತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಟೇಕ್ ಕೇರ್, ಬಾಯ್.